ಆಗಲ್ಲ. ಹಾಗಿದ್ರೆ ನಾವು ಹೇಗೆ ಈ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ಬೋದು? ಇದು ನಮ್ಮ ಕೈಲಾಗುತ್ತಾ? ಎಸ್, ಆಗುತ್ತೆ. ಅದು ಹೇಗೆ ಅಂದರೆ ಡಿಲೇಡ್ ಗ್ರಾಟಿಫಿಕೇಷನ್ ಇಂದ, ಅಂದರೆ ವಿಳಂಬಿತ ತೃಪ್ತಿಯಿಂದ. ನಮಗೆಲ್ಲ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ? ನಾನು ಸಕ್ಸಸ್ಫುಲ್ ಆಗಬೇಕಂದ್ರೆ ನನಗೆ ಹೆವಿ ನಾಲೆಡ್ಜ್ ಇರಬೇಕು, ನನಗೆ ತುಂಬ IQ ಇರಬೇಕು, ನನ್ನ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬರಬೇಕು. ನಿಮಗೆ ಅನ್ಸುತ್ತಾ ಇದರಿಂದ ನಾವೇನಾದರೂ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ? ನೀವು ಇದುವರೆಗೂ ನೋಡಿದ್ದೀರಾ ಯಾರನ್ನ ಜಾಬ್ ಮಾಡಿ ಲೈಫಲ್ಲಿ ಶ್ರೀಮಂತರಾಗಿರೋದನ್ನು? US ಅಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಸ್ಕೂಲ್ ಹುಡುಗರಿಗೆ ಒಂದು ರೂಮಲ್ಲಿ ಕುಂಡ್ರಿಸಿ ಅವ್ರ ಕೈಯಲ್ಲಿ ಒಂದು ಮ್ಯಾಶ್ ಮೆಲ್ಲೋ ಕೊಡ್ತಾರೆ. ಮ್ಯಾಶ್ ಮೆಲ್ಲೋ ಅಂದರೆ ಅದು ಅಮೆರಿಕಾದ ಒಂದು ಸ್ವೀಟು. ನೀವು ಇಂಡಿಯಾದಲ್ಲಿ ಇದನ್ನು ಕೇಕ್ ಅಥವಾ ಬಾದುಷಾ, ಜಾಮೂನು ಏನೋ ಅಂದ್ಕೊಳ್ಳಿ. ಅವ್ರಿಗೆ ಹೇಳ್ತಾರೆ ಇದನ್ನು 15 ನಿಮಿಷದಲ್ಲಿ ನೀವು ಖಾಲಿ ಮಾಡಬೇಕು. 15 ನಿಮಿಷದಲ್ಲಿ ಖಾಲಿ ಮಾಡಿದ್ರೆ ನಿಮಗೆ ಒಂದು ಎಕ್ಸ್ಟ್ರಾ ಸಿಗುತ್ತೆ. ಆದರೆ 15 ನಿಮಿಷ ಆದರೂ ನೀವು ಖಾಲಿ ಮಾಡಲಿಲ್ಲದ್ರೆ ನಿಮಗೆ 2 ಎಕ್ಸ್ಟ್ರಾ ಸಿಗುತ್ತೆ ಅಂತ. ಅರ್ಥ ಆಗಲಿಲ್ವಾ? ಇನ್ನೊಂದು ಸಲ ಹೇಳ್ತೀನಿ. ಆ ಹುಡುಗರ ಮುಂದೆ ಒಂದು ಕೇಕ್ ಇಟ್ಟು ಆ ಹುಡುಗರಿಗೆ ಹೇಳ್ತಾರೆ, ಈ ಕೇಕನ್ನು ನೀವು 15 ನಿಮಿಷದೊಳಗೆ ನೀವು ಖಾಲಿ ಮಾಡಿದ್ರೆ ನಿಮಗೆ ಒಂದು ಕೇಕ್ ಎಕ್ಸ್ಟ್ರಾ ಸಿಗುತ್ತೆ 15 ನಿಮಿಷ ಆದಮೇಲೆ. ಆದರೆ 15 ನಿಮಿಷದವರೆಗೂ ನೀವು ಆ ಕೇಕ್ನ ಹಂಗೆ ಇಟ್ಕೊಂಡಿದ್ರೆ ನಿಮಗೆ 2 ಕೇಕ್ ಎಕ್ಸ್ಟ್ರಾ ಸಿಗುತ್ತೆ ಅಂತ. ಅವ್ರು ರಿಸರ್ಚ್ ಮಾಡಿರೋ ರಿಸಲ್ಟಲ್ಲಿ 100ರಲ್ಲಿ 98 ಜನ ಹುಡುಗರು 15 ನಿಮಿಷ ಮುಂಚೆನೇ ಆ ಕೇಕ್ನ ಖಾಲಿ ಮಾಡಿರ್ತಾರೆ. ಇನ್ನು 2% ಹುಡುಗರು 15 ನಿಮಿಷ ಆದರೂ ವೆಯ್ಟ್ ಮಾಡ್ತಿರ್ತಾರೆ. ಈ 2% ಹುಡುಗರ ಮೇಲೆ ನೆಕ್ಸ್ಟ್ 20 ವರ್ಷ ರಿಸರ್ಚ್ ಆಗುತ್ತೆ. ಆ ರಿಸರ್ಚಲ್ಲಿ ಗೊತ್ತಾಗುತ್ತೆ ಈ 2% ಹುಡುಗರು ಲೈಫಲ್ಲಿ ತುಂಬ ಸಕ್ಸಸ್ಫುಲ್ ಆಗಿರ್ತಾರೆ ಕಂಪೇರ್ ಟು ಆ 98% ಹುಡುಗರಿಗಿಂತ. ಯಾಕಂದರೆ ಡಿಲೇಡ್ ಗ್ರಾಟಿಫಿಕೇಷನ್ ಇದೆ. ಅಂದರೆ ನಾವು ಇವಾಗ ಸಿಗೋ ಖುಷಿಗೋಸ್ಕರ ನಾವು ಫ್ಯೂಚರಲ್ಲಿ ಸಿಗೋ ಖುಷಿನ ಕಳ್ಕೊತಾ ಇದ್ದೀವಿ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ವಾ, ವರ್ಷದ ಕುಳಿಗೋಸ್ಕರ ವರ್ಷದ ಕುಳು ಕಳ್ಕೊಂಡ ಅಂತ. ಅದೇ ಥರನೇ ಯಾರು ಅವ್ರ ಗ್ರಾಟಿಫಿಕೇಷನ್ನ ತಡೆದಿಟ್ಕೊಳ್ತಾರೆ, ಅಂದರೆ ತೃಪ್ತಿನ ತಡೆದಿಟ್ಕೊಳ್ತಾರೆ, ಅವರು ಮುಂದೆ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ನೀವು ನಮ್ಮ ಇಂಡಿಯಾದಲ್ಲೇ ನೋಡಿ, ಮಾರ್ವಾಡಿ ಕಮ್ಯುನಿಟಿಗಳು ಯಾವತ್ತೂ ಎಷ್ಟು ರಿಚ್ ಆಗಿರ್ತವೆ. ನಾವು ಅವ್ರನ್ನೆಲ್ಲ ನೋಡಿ ಜಿಪುಣ 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 ಅಂತೀವಿ, ಆದರೆ ನಿಜವಾಗ್ಲೂ ದುಡ್ಡಿರೋದು ಅವ್ರ ಹತ್ರನೇ. US ಅಲ್ಲಿ ಒಂದು P1ಗಿನ ಕೆಳಗಡೆ ಒಂದು ಕಸ ಹೊಡೆಯೋ ವ್ಯಕ್ತಿ ಸತ್ತೋಗ್ತಾನೆ. ಅವ್ನು ಸತ್ತೋದ ತಕ್ಷಣ ಇಡೀ US ಅಲ್ಲಿರೋ ನ್ಯೂಸ್ ಪೇಪರು, ನ್ಯೂಸ್ ಚಾನಲ್ಲೆಲ್ಲ ಇವ್ರದೇ ಹೆಸರು ಬರ್ತಿರುತ್ತೆ. ಇವ್ರ ನೇಮ್ ಬಂದು ರೊನಾಲ್ಡ್ ಜೇಮ್ಸ್ ರೀಡ್ ಅಂತ. ಯಾಕೆಲ್ಲ ನ್ಯೂಸ್ ಪೇಪರಲ್ಲೂ ನ್ಯೂಸಲ್ಲೂ ಇವ್ರ ನ್ಯೂಸ್ ಬಂದಿರುತ್ತೆ ಗೊತ್ತಾ? ಇವರು ಸಾಯಬೇಕಾದ್ರೆ ಇವ್ರ ಹತ್ರ $8 ಮಿಲಿಯನ್ ಇರುತ್ತೆ. $8 ಮಿಲಿಯನ್ ನಮ್ಮ ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 64 ಕೋಟಿ. ಒಬ್ಬ ಕಸ ಹೊಡೆಯೋ ವ್ಯಕ್ತಿ ಹತ್ರ 64 ಕೋಟಿ ರೂಪಾಯಿ ಹೆಂಗೆ ಬಂತು? ಹೇಗೆ ಅಂದರೆ ಇವ್ರು ಏನು ಮಾಡ್ತಿದ್ರು, ಇವ್ರಿಗೆ ಬರ್ತಿರೋ ಸಂಬಳದಲ್ಲಿ ಅಮೆರಿಕಾದಲ್ಲಿರೋ ಬ್ಲೂ ಚಿಪ್ ಕಂಪ್ನಿ ಸ್ಟಾಕ್ ಮೇಲೆ ಇವ್ರು ಇನ್ವೆಸ್ಟ್ ಮಾಡ್ಕೊತಾ ಹೋಗ್ತಾ ಇದ್ರು. ಬ್ಲೂ ಚಿಪ್ ಅಂದರೆ ಟಾಪ್ ದೊಡ್ಡ ದೊಡ್ಡ ಕಂಪ್ನಿ ಇರ್ತಾವಲ್ಲ ಇಂಡಿಯಾದಲ್ಲಿ, ಇನ್ಫೋಸಿಸು, ರಿಲಯನ್ಸು, TCS ಈ ಥರ ಇದಾವಲ್ಲ, ಆ ಥರ ಕಂಪ್ನಿಗಳ ಮೇಲೆ ಇವ್ರು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವ್ರು ಸಾಯೋ ಅಷ್ಟೊತ್ತಿಗೆ ಆ ದುಡ್ಡು $8 ಮಿಲಿಯನ್ ಆಗಿದೆ, ಅಂದರೆ 62 ಕೋಟಿ ಆಗಿದೆ. ಇನ್ನೊಂದು ಎಕ್ಸಾಂಪಲ್ಲು, ಇವರು ರಿಚರ್ಡ್ ಅಂತ. ಇವರು ಟಾಪ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮೆರಿಲಿಂಚಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಹೈಯೆಸ್ಟ್ ಸಂಬಳ ಸಿಗ್ತಾ ಇರುತ್ತೆ. ಇವರು $3 ಮಿಲಿಯನ್ ಬಂಗ್ಲೆನೇ ತೊಗೊಂಡಿರ್ತಾರೆ. ಇವ್ರ ಲೈಫಲ್ಲಿ ಲಕ್ಸುರಿ ಕಾರು, ಲಕ್ಸುರಿ ಬೈಕು ಅಂತ ಸಾಕತ್ತು ಲಕ್ಸುರಿಯಾಗಿ ಲೀಡ್ ಮಾಡ್ತಿರ್ತಾರೆ. ಒಂದ್ಸಲ ಅಮೆರಿಕಾದಲ್ಲಿ 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಇವ್ರು ಏನೇನು ದುಡ್ಡು ಸಂಪಾದನೆ ಮಾಡಿದ್ರು ಎಲ್ಲನೂ ಒಂದೇ ಸಲ ಕೆಳಗೆ ಬರುತ್ತೆ. ಇವ್ರು ಯಾಕಂದರೆ ಅದನ್ನು ಲೋನ್ ತೊಗೊಂಡು ಮಾಡಿರ್ತಾರೆ. ಲೋನ್ ತೊಗೊಂಡ ತಕ್ಷಣ ಅವರಿಗೆ ಇಂಟ್ರೆಸ್ಟ್ ಕಟ್ಟೋಕ್ಕಾಗ್ದಲೆ ಆ ದುಡ್ಡನ್ನೆಲ್ಲನೂ ಕೆಳಗೆ ಬಂದುಬಿಡುತ್ತೆ. ಆಮೇಲೆ ಇವರು ಬ್ಯಾಂಕ್ರಪ್ಟ್ ಆಗಿ ಬೀದಿಗೆ ಬಂದುಬಿಡ್ತಾರೆ. ಅತಿ ಬುದ್ಧಿವಂತ ಒಂದು ದಿವಸ ಕೆಳಗಡೆ ದಬ್ಬಕ್ಕಂತ ಬಿದ್ದು ಹೋದ. ಏನರಲ್ಲಿ ಏನು ಗೊತ್ತಿಲ್ಲ, ಕಸ ಹೊಡೆಯೋನು ಸಾಯ್ಬೇಕಾದ್ರೆ ಮಿಲಿಯನಿಯರ್ ಆಗಿ ಸತ್ತ. ಯಾಕಂದರೆ ಬಿಕಾಸ್ ಆಫ್ ಡಿಲೇಡ್ ಗ್ರಾಟಿಫಿಕೇಷನ್. ಅವನ ಆಸೆನ ಯಾರು ಬಿಗಿಯಾಗಿ ಕಟ್ಟಿಡ್ಕೊಂಡಿರ್ತಾನೆ ಅವನ ಲೈಫಲ್ಲಿ ಯಾವತ್ತೂ ಗೆಲ್ತಾನೆ. ನನಗೆ ಗೊತ್ತು ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ 80% ಜನ 20ರಿಂದ 25 ವರ್ಷದವ್ರು ಜಾಸ್ತಿ ಇದ್ದೀರಾ ಅಂತ. ನಿಮಗೆಲ್ಲ ಇದನ್ನು ಕೇಳಿ ಬೋರಿಂಗ್ ಆಗ್ತಾ ಇರುತ್ತೆ. ಯಾಕಂದರೆ ಸರ್ ವಯಸ್ಸಾದ್ಮೇಲೆ ದುಡ್ಡು ತಗೊಂಡು ಏನು ಮಾಡೋಣ ಸರ್, ನನಗೆ ದುಡ್ಡು ಬೇಕಾಗಿರೋದು ಇವಾಗ ಸರ್, ಇವಾಗ ದುಡ್ಡು ಸಿಕ್ಕರೆ ನಾನು ಎಂಜಾಯ್ ಮಾಡ್ಬೋದು ಸರ್, ವಯಸ್ಸಾದಾಗ ಸಿಕ್ಕರೆ ನಾನೇನು ಮಾಡೋಣ ಸರ್ ಅದನ್ನು ತೊಗೊಂಡು ಅಂತ. ಇವಾಗಲೂ ನಿಮ್ಮ ಕೈಯಲ್ಲಿ ಯಾರನ್ನ 1 ಕೋಟಿ ಅಥವಾ 2 ಕೋಟಿ ಕೊಟ್ಟರೆ ಈ ದುಡ್ಡನ್ನ ನೀವು ನಿಜವಾಗ್ಲೂ 3ರಿಂದ 4 ವರ್ಷದಲ್ಲಿ ಖಾಲಿ ಮಾಡಿಕ್ಬಿಡ್ತೀರಾ. ಯಾಕಂದರೆ ನಿಮಗೆ ದುಡ್ಡನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಂತ ಗೊತ್ತಿಲ್ಲ. ನೀವಿಲ್ಲಿ ನೋಡಿ, ಕೋನ್ ಬನೇಗಾ ಕರೋಡ್ಪತಿ ಹಿಂದಿನಲ್ಲಿ ಸುಶೀಲ್ ಕುಮಾರ್ ಅಂತ ಅವರು 5 ಕೋಟಿ ವಿನ್ ಆಗಿದ್ರು. ಇವಾಗ ಅವರು ಎಲ್ಲ ದುಡ್ಡನ್ನು ಕಳ್ಕೊಂಡ್ಬಿಟ್ಟು ಬ್ಯಾಂಕ್ರಪ್ಟ್ ಆಗಿದ್ದಾರೆ. ಯಾಕಂದರೆ ಈ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತಿಲ್ಲದಲ್ಲ. ಅದೇನಾದ್ರು ದುಡ್ಡು ನಮ್ಮ ಕೈಲಿ ಬಂದರೆ ನಾವು ದೇವರಣೆಗೂ ಆ ದುಡ್ಡನ್ನ ಉಳಿಸ್ಕೊಳಕ್ಕೆ ಹೋಗಲ್ಲ. ಆ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಊಹೆಗೂ ಮೀರಿ ದುಡ್ಡು ಸಿಕ್ಕಿರುತ್ತೆ ನಮಗೆ. ಸ್ಟೆಪ್ ಬೈ ಸ್ಟೆಪ್ ಈ ದುಡ್ಡು ಹೆಂಗೆ ವರ್ಕ್ ಆಗುತ್ತೆ, ದುಡ್ಡು ಯಾವ ಥರ ದುಡಿಬೇಕು, ಪ್ರತಿಯೊಂದು ನಾವು ನಿಧಾನ ಕಲಿತಾ ಹೋಗಬೇಕು. ಒಂದೇ ಸಲ ಏನಾದರೂ ನಾವು ಶ್ರೀಮಂತರಾಗೋಕ್ಕೋಸ್ಕರ ಟ್ರೇಡಿಂಗ್ ಮಾಡೋಕ್ಕೆ ಹೋಗಿ ಅಥವಾ ಪೆನ್ನಿ ಸ್ಟಾಕ್ಗಳನ್ನ ಬೈ ಮಾಡಿ $10 ಸ್ಟಾಕ್ಗಳು, $20 ಸ್ಟಾಕ್ಗಳನ್ನ ಬೈ ಮಾಡೋಕ್ಕೆ ಹೋದರೆ ನೀವು ನಿಜವಾಗ್ಲೂ ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ. ನೆಕ್ಸ್ಟ್ 5 ವರ್ಷ ಇಲ್ಲ 10 ವರ್ಷ ಬಿಟ್ಬಿಟ್ಟು ಇದೇ ಪರಿಸ್ಥಿತಿನಲ್ಲಿ ಇರ್ತೀರಾ. ಆಮೇಲೆ ಹಿಂದೆ ನೆನೆಸ್ಕೊಂಡು ಅನ್ಕೊಂತೀರಾ, ನಾನು ಇವೆಲ್ಲ ಮಾಡಬಾರ್ದಿತ್ತು ಅಂತ. ನೀವೇನಾದರೂ ನಿಮ್ಮ ಮನಸ್ಸನ್ನ ಅವಾಗ ಚೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮ್ಮ ಹತ್ರ ಆಲ್ರೆಡಿ ಟೈಮ್ ಹೋಗ್ಬಿಟ್ಟಿರುತ್ತೆ.
ನೀವು ಯಾವಾಗ ಈಸಿ ಮನಿ ಹಿಂದೆ ಹೋಗ್ತೀರಾ ನಿಮ್ಮ ಲೈಫ್ನ ಹಾಳು ಮಾಡ್ಕೊತೀರಾ. ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಸರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಜಾಸ್ತಿ ದುಡ್ಡು ಇರಬೇಕು ಸರ್, ಅದಕ್ಕೆ ನಾನು ಇವಾಗ ಟ್ರೇಡಿಂಗ್ ಮಾಡಿಬಿಟ್ಟು ಟ್ರೇಡಿಂಗಲ್ಲಿ ದುಡ್ಡನ್ನ ಸಂಪಾದನೆ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಸರ್ ಅಂತ. ಏನು ಸರ್ ಕಾಮಿಡಿ ಇದು? ನಿಮ್ಗೆ 5,000 10,000ನೇ ಇನ್ವೆಸ್ಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಬಂದಮೇಲೆ ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ? ಟ್ರೇಡಿಂಗ್ ಮಾಡಿನೂ ನೀವೇನು ಅಷ್ಟೊಂದು ಕೋಟ್ಯಾಧೀಶ್ವರ ಆಗೋಕ್ಕೆ ಚಾನ್ಸ್ ಇಲ್ಲ. ನೀವು ಇದುವರೆಗೂ ಹೇಳಿ ಟ್ರೇಡಿಂಗಿಂದ ಶ್ರೀಮಂತ ಆಗಿರೋ ವ್ಯಕ್ತಿನ ಇಂಡಿಯಾದಲ್ಲಿ ಯಾರಿದ್ದಾರೆ ಅಂತ ಹೇಳಿ, ಕೆಳಗಡೆ ಕಾಮೆಂಟ್ ಮಾಡಿ. ಇನ್ವೆಸ್ಟರ್ಸ್ ಹೇಳ್ಬೇಡಿ, ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಿರೋ ಹೆಸರು ಹೇಳಿ. ಅದೇ ಇನ್ವೆಸ್ಟರ್ಸ್ ಹೇಳ್ಬೇಕಾ? ಇನ್ವೆಸ್ಟರ್ ರಾಕೇಶ್ ಜುಂಜುನ್ವಾಲಾ, ರಾಮದೇವ್ ಅಗರ್ವಾಲ್, ವಿಜಯ್ ಕೇಡಿಯಾ, ರಾಮಕಿಶನ್ ದಮಾನಿ, ಇನ್ನೂ ಹೇಳ್ಕೊಂಡು ಹೋದ್ರೆ ಸಾವಿರಾರು ಎಕ್ಸಾಂಪಲ್ ಇದಾವೆ. ಅವರೆಲ್ಲನೂ ಕಮ್ಮಿ ದುಡ್ಡು ಇಟ್ಕೊಂಡು ಸ್ಟಾರ್ಟ್ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಇದೊಂದು ಕ್ವಶನ್ ಇರುತ್ತೆ, ನಾನು ಕಮ್ಮಿ ಸಂಬಳ ದುಡಿತಿದ್ದೀನಿ ಅದರಿಂದ ನಾನು ಇವಾಗ ಇನ್ವೆಸ್ಟ್ ಮಾಡಲ್ಲ, ನಾನೇನಾದರೂ ಸ್ವಲ್ಪ ಜಾಸ್ತಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಈಗ ನನಗೆ 20,000 ಸಂಬಳ ಬರ್ತಿದೆ, ನನಗೇನಾದರೂ 50,000 1 ಲಕ್ಷ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನಿಮ್ಮ ಕೈಲಿ ಎಷ್ಟು ದುಡ್ಡು ಬಂದರೂ ವೇಸ್ಟೇ. ಅದಕ್ಕೆ ಅದನ್ನು ಇವಾಗಲಿಂದನೇ ಕಲ್ತ್ಕೊಂಡು ಹೋಗಿ. ಮುಂದೆ ಒಂದು ದಿವಸ ನಿಮ್ಗೆ ಸಂಬಳ ಬಂದಾಗ ನಿಮ್ಗೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಲೇ ಗೊತ್ತಿರಲ್ಲ, ಏನು ಮಾಡ್ಬೇಕಂತಲೇ ಗೊತ್ತಿರಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಿಮ್ಮ ಫ್ರೆಂಡಿಗೆ 1 ಲಕ್ಷ ಸಂಬಳ ಬರ್ತಿದೆ ಅಂದ್ಕೊಳ್ಳಿ, 50,000 ಸೇವ್ ಮಾಡಿ ಅವನು ಅದನ್ನು ಇನ್ವೆಸ್ಟ್ ಮಾಡ್ತಾನೆ. ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ? ಅವನಿಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಿಲ್ಲದಿದ್ರೆ ಅವ್ರಿಗೆ ಗೊತ್ತಿರೋದೇ 2 ಜಾಗ, ಒಂದು FD, ಇನ್ನೊಂದು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟು FDನಲ್ಲಿ ಆಲ್ಮೋಸ್ಟ್ 7ರಿಂದ 8% ರಿಟರ್ನ್ ಕೊಡುತ್ತೆ. FDನಲ್ಲಿ ಕಮ್ಮಿ ಕೊಡುತ್ತೆ, ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಆದರೆ ಇವನೇನು ಮಾಡ್ತಾನೆ, ಹೋಗಿ ಒಂದು ಮನೇನೋ ಸೈಟೋ ತೊಗೊಳ್ತಾನೆ, ಲೋನ್ ಹಾಕಿಸಿ ಬಂದಿರೋ ರಿಟರ್ನಲ್ಲಿ ಲೋನಲ್ಲಿ ಇಂಟ್ರೆಸ್ಟ್ ಕೊಟ್ಟೆ ಅರ್ಧ ಹೋಗ್ಬಿಡುತ್ತೆ. ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ನಿಮ್ಮ ಫ್ರೆಂಡು ತಿಂಗಳ ಒಂದು 50,000ನ FDನೋ ಥರ ರಿಯಲ್ ಎಸ್ಟೇಟಲ್ಲೋ ಇನ್ವೆಸ್ಟ್ ಮಾಡ್ತಾನೆ. ಅವನಿಗೆ ವರ್ಷಕ್ಕೆ 7% ರೇಟ್ ಆಫ್ ರಿಟರ್ನ್ ಸಿಗುತ್ತೆ. ಅದನ್ನು ಅವನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾನೆ, 20 ವರ್ಷ ಆದಮೇಲೆ ಅವನ ಕೈಲಿ ಎಷ್ಟು ದುಡ್ಡು ಸಿಕ್ಕುತ್ತೆ? 20 ವರ್ಷ ಆದಮೇಲೆ ಅವನಿಗೆ ಸಿಗೋ ದುಡ್ಡು 2,60,00,000. ಓಕೆನಾ? ಇದು ನಿಮಗೆ ವೆರಿ ಗುಡ್ ಅಮೌಂಟ್, ಒಳ್ಳೆ ದುಡ್ಡಿದೆ ಅವನ ಹತ್ರ ಅಂತ ಅನಿಸ್ತಿರುತ್ತೆ. ಈಗ ಜಸ್ಟ್ ನಿಮ್ಮ ಕೇಸ್ನ ತಗೊಳ್ಳಿ, ನಿಮಗೆ ಜಸ್ಟ್ 20,000 ಸಂಬಳ ಬರ್ತಿದೆ. 20,000ದಲ್ಲಿ ನೀವು ತಿಂಗಳ 10,000 ಸೇವ್ ಮಾಡ್ತಿದ್ದೀರಾ. ತಿಂಗಳ 10,000 ಸೇವ್ ಮಾಡೋದು ತುಂಬ ಕಷ್ಟಪಟ್ಟು ಸೇವ್ ಮಾಡ್ತಿದ್ದೀರಾ. ಎಲ್ಲೋ ನಾನು ಮುಂದೆ ಚೆನ್ನಾಗಿರ್ಬೇಕಂತ ಕಷ್ಟಪಟ್ಟು ಅದು ಇದು ಮಾಡಿ ಸೇವ್ ಮಾಡ್ತಿದ್ದೀರಾ. ಆ 10,000ನ ನೀವು ಯಾವುದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ಆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ವರ್ಷ 20% ರಿಟರ್ನ್ ನಿಮಗೆ ಸಿಗ್ತಾ ಇದೆ. ನೀವು ಏನು ಮಾಡ್ತಿದ್ದೀರಾ? 20 ವರ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ. 20% ರಿಟರ್ನ್ ತಗೊಳೋದೇನು ದೊಡ್ಡದಲ್ಲ. ಸೆನ್ಸೆಕ್ಸಲ್ಲಿ 30 ಕಂಪ್ನಿ ಇದಾವೆ. 30 ಕಂಪ್ನಿ ಇರೋ ಸೆನ್ಸೆಕ್ಸೇನೆ ಲಾಸ್ಟ್ 40 ವರ್ಷದಿಂದ 16% ರಿಟರ್ನ್ ಕೊಟ್ಟಿದೆ. ಯಾರು ತಲೆ ಉಪಯೋಗಿಸ್ದಲ್ಲೇ ಟೆನ್ಷನ್ನೇ ಬೇಡ ಅಂತ ಹೋಗಿ ಸೆನ್ಸೆಕ್ಸಲ್ಲಿ ದುಡ್ಡು ಹಾಕಿರೋರಿಗೆ 16% ಸಿಕ್ಕಿದೆ. ನಾನಿಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ನಾನು ಸ್ವಲ್ಪ ತಿಳ್ಕೊತೀನಿ ಅಂತ ನಾನು ಸ್ವಲ್ಪ ಕಷ್ಟಪಟ್ಟರೆ ನನಗೆ 20% ಸಿಗಲ್ವಾ? ಆರಾಮ್ಸೆ ಸಿಗುತ್ತೆ. ನಾನು 20 ವರ್ಷದವರೆಗೂ ವೆಯ್ಟ್ ಮಾಡ್ತೀನಿ. 20 ವರ್ಷ ಆದಮೇಲೆ ನನಗೆ ಎಷ್ಟು ದುಡ್ಡು ಸಿಗುತ್ತೆ? 3 ಕೋಟಿ. ನಿಮ್ಮ ಫ್ರೆಂಡ್ 1 ಲಕ್ಷ ದುಡಿಯೋದು ಒಂದೇ, ನೀವು 20,000 ದುಡಿಯೋದು ಒಂದೇ. ಆದರೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತ ನಮಗೆ ಗೊತ್ತಿರಬೇಕು. ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಆ ದುಡ್ಡು ಎಲ್ಲಿ ನಾವು ಇನ್ವೆಸ್ಟ್ ಮಾಡಿ ದುಡ್ಡನ್ನ ಬೆಳೆಸಬೇಕು ಅಂತ ನಮ್ಗೆ ಐಡಿಯಾ ಇರಬೇಕು. ನೀವು 20,000 ದುಡಿತಿರೋರು ಮುಂಜಾನೆ 25,000 ದುಡಿತಾರಲ್ವಾ, ಹೋಗ್ತಾ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡೇ ಹೋಗ್ತೀರಾ. ಅದಕ್ಕೆ ಈ ಶಾರ್ಟ್ಕಟ್ ದಾರಿ ಹಿಡಿಯೋದನ್ನು ಬಿಡಿ, ಲಾಂಗ್ ಟರ್ಮ್ಗೆ ಯೋಚನೆ ಮಾಡಿ. ಅಷ್ಟೊತ್ತಿಗೆ ವಯಸ್ಸಾಗ್ಬಿಟ್ಟಿರುತ್ತೆ ಸರ್ ನನಗೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಗೊಂದು 25 ವರ್ಷನಾ? 25 ವರ್ಷ ಅಷ್ಟೊತ್ತಿಗೆ ನಿಮಗೆ ಒಂದು 45 ವರ್ಷ ಅಂದ್ಕೊಳ್ಳಿ. 45 ವರ್ಷ ಅಷ್ಟೊತ್ತಿಗೆ ನಿಮ್ಗೆ ವಯಸ್ಸಾಗಿ ಕೈಕಾಲೆಲ್ಲ ಮುರಿದೋಗ್ಬಿಟ್ಟಿರುತ್ತಾ? ಆ ಟೈಮಲ್ಲಿ ನೀವು ದುಡ್ಡನ್ನ ಎಂಜಾಯ್ ಮಾಡ್ಬೋದಲ್ವಾ? ಒಂದು 20 ವರ್ಷ ಕಷ್ಟಪಟ್ಟರೆ ಬೇಗ ರಿಟೈರ್ಡ್ ಆಗಿಬಿಡ್ಬೋದಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲನೂ ಇನ್ನೂ ಕೆಲಸನೇ ಮಾಡ್ತಿರ್ತಾರೆ, ನಾವು ಆಗಲೇ ರಿಟೈರ್ಡ್ ಆಗಿರ್ತೀನಿ, ನಾನು ರಿಟೈರ್ಡ್ ಆಗಿ ನಾನು ಇಷ್ಟ ಬಂದ ಕಡೆ ಆ ಗೋವಾದಲ್ಲಿ 10 ದಿವಸ ಇರ್ತೀನೋ, ಥೈಲ್ಯಾಂಡಲ್ಲಿ ಇರ್ತೀನೋ, ಶ್ರೀಲಂಕಾದಲ್ಲಿ ಇರ್ತೀನೋ, ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಯಾವುದೇ ಥರ ಕೆಲಸ ಮಾಡೋ ಪ್ರೆಷರ್ ಇಲ್ಲ. ನನ್ನ ದುಡ್ಡನ್ನ ನಾನು ಅವಾಗ ಎಂಜಾಯ್ ಮಾಡ್ತೀನಿ. ಅದು ಚೆನ್ನಾಗಿದೆಯಾ? ಇಲ್ಲ ಇವಾಗಲೇ ಲೋನ್ ತಗೊಂಡು ಎಲ್ಲನೂ ದುಡ್ಡನ್ನ ಖರ್ಚು ಮಾಡಿ ಇವಾಗಲೇ ನಾನು ಟ್ರಿಪ್ ಹೊಡೆದ್ಬಿಟ್ಟು ನನಗೆ 45 ವರ್ಷ ಆದಮೇಲೆ ನನ್ನ ಹತ್ರ ₹1 ದುಡ್ಡಿಲ್ದಲೆ ಅವಾಗಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದು ಚೆನ್ನಾಗಿದೆಯಾ? ಈಗಿನ ಫುಡ್ಡೆಲ್ಲ ತಿನ್ಕೊಂಡು ಅವಾಗ ಕೆಲಸ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇರುತ್ತೋ ಇಲ್ವೋ ಯಾರಿಗೆ ಗೊತ್ತು? ಯೋಚನೆ ಮಾಡಿ. ನೀವು ಹೇಳ್ಬೋದು, ಸರ್ ರಿಯಲ್ ಎಸ್ಟೇಟಲ್ಲಿ ಯಾಕೆ ಸರ್ ಅಷ್ಟು ಕಮ್ಮಿ ರಿಟರ್ನ್ ಸಿಗುತ್ತೆ? ನಮ್ಮ ಮುಂಚೆ ಎಲ್ಲನೂ ಬೈ ಮಾಡಿದವ್ರು ಸಖತ್ ಮೇಲೋಗಿದೆ ಸರ್, ಇವಾಗಲೂ ಮೇಲೋಗುತ್ತೆ, ಅದಂಗೆ ನೀವು ಸ್ಟಾಕ್ ಮಾರ್ಕೆಟ್ ಜಾಸ್ತಿ ರಿಟರ್ನ್ ಸಿಗುತ್ತೆ, ರಿಯಲ್ ಎಸ್ಟೇಟ್ ಕಮ್ಮಿ ರಿಟರ್ನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ. ಸ್ವಾಮಿ, ರಿಯಲ್ ಎಸ್ಟೇಟ್ ಬೈ ಮಾಡೋರು ಯಾರು ಹೇಳಿ? ಇದೇ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು. ಅವರ ಸಂಬಳದಿಂದ ಹೋಗಿ ರಿಯಲ್ ಎಸ್ಟೇಟ್ ಬೈ ಮಾಡೋದು. ಈಗ ನಿಮ್ಮ ಫ್ರೆಂಡಿಗೆ 1 ಲಕ್ಷ ಸಂಬಳ ಸಿಗ್ತಿದೆ ಅಂದರೆ ಆ ಸಂಬಳ ಕೊಡೋ ಕಂಪ್ನಿಗಳು ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಿದ್ದಾವೆ ಅಂತ ತಾನೆ. ಇನ್ನೊಂದು ಥರ ಯೋಚನೆ ಮಾಡಿ, ಕಂಪ್ನಿಗಳಿಗೆ ಏನಾದರೂ ನಿಜವಾಗ್ಲೂ ರಿಯಲ್ ಎಸ್ಟೇಟಲ್ಲಿ ಅಷ್ಟೊಂದು ದುಡ್ಡು ಮಾಡೋದು ಅನ್ನಂಗಿದ್ರೆ ಕಂಪ್ನಿಗಳು ಯಾಕೆ ಬಿಸ್ನೆಸ್ ಮಾಡಬೇಕಿತ್ತು, ಅಷ್ಟೊಂದು ಕಷ್ಟಪಡಬೇಕಿತ್ತು, ಫ್ಯಾಕ್ಟ್ರಿ ನಡೆಸಬೇಕಿತ್ತು, ತಲೆಗೆಡಿಸ್ಕೊಬೇಕಿತ್ತು? ಇರೋ ದುಡ್ಡೆಲ್ಲ ತಗೊಂಡೋಗಿ ಅವನು ಸೈಡ್ ಬೈ ಮಾಡಿ ಮನೆ ಕೂತ್ಕೊಬೋದಿತ್ತಲ್ಲ. ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡಿ. ಬ್ಯಾಂಕಲ್ಲಿ ನೀವು FD ಇಡ್ತೀರಲ್ಲ, ಬ್ಯಾಂಕು ತಗೊಂಡೋಗಿ ಏನು ಮಾಡ್ತಾನೆ? ಅದನ್ನು ಬ್ಯಾಂಕು ತಗೊಂಡೋಗಿ ಸಂಬಳ ಬರೋನ್ಗೋಗಿ ಹೋಮ್ ಲೋನ್ ಕೊಡ್ತಾನೆ, ಇಲ್ಲ ಆ ಕಂಪ್ನಿಗಳಿಗೆ ಹೋಗಿ ಲೋನ್ ಕೊಡ್ತಾನೆ. ಆ ಕಂಪ್ನಿಗಳು ಬ್ಯಾಂಕಿಗೆ ಇಂಟ್ರೆಸ್ಟ್ ಕಟ್ಟಬೇಕಾದ್ರೆ ಇಂಟ್ರೆಸ್ಟ್ಗಿಂತ ಜಾಸ್ತಿ ದುಡಿಬೇಕಾ?
ಈಗ ಅಕಸ್ಮಾತ್ ಆ ಕಂಪ್ನಿಗಳು ಬ್ಯಾಂಕಿಗೆ ಇಂಟ್ರೆಸ್ಟ್ ಕಟ್ಟೋಕ್ಕಾಗಿಲ್ಲ ಅಂದರೆ ಬ್ಯಾಂಕು ನೀವು ದುಡ್ಡಿರೋ ದುಡ್ಡಿಗೆ ಎಲ್ಲಿಂದ ಇಂಟ್ರೆಸ್ಟ್ ಕೊಡ್ತಾನೆ? ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ಫಾಲೋ ಮಾಡಬೇಡಿ. ಸ್ವಲ್ಪ ನೋಡಿ, ಜಗತ್ತಲ್ಲಿ ಅತಿ ದೊಡ್ಡ ಶ್ರೀಮಂತರು ಅವ್ರ ದುಡ್ಡು ಎಲ್ಲಿದೆ, ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿದ್ದಾರೆ. ನಾವು ಅದನ್ನು ಫಾಲೋ ಮಾಡಬೇಕಾ, ಇಲ್ಲ ಹೋಗಿ ನಮ್ಮ ಪಕ್ಕದ ಮನೆ ಒಂದು ಸೈಡ್ ತಗೊಂಡಿದ್ದ ಅದು ಇಷ್ಟಾಗಿದೆ ಅಷ್ಟಾಗಿದೆ, ಅವಾಗ ಅದು ಕಮ್ಮಿ ರೇಟ್ ಇತ್ತು, ಈಗ ಮತ್ತೆ ಅದೇ ರೇಟಿಗೆ ಸಿಗುತ್ತಾ? ಸ್ವಲ್ಪ ಥಿಂಕ್ ಮಾಡಿ. ನನಗೆ ಗೊತ್ತು ನಿಮಗೆಲ್ಲ ಏನು ಅನ್ನಿಸ್ತಿದೆ ಅಂತ. ಸರ್ ನೀವೇನೋ ಹೇಳಿದ್ರಿ ಸರ್, ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡ್ಬೋದು, 20% ಮಾಡ್ಬೋದು, 25% ಮಾಡ್ಬೋದು ಅಂತ. ಆ ಕಂಪ್ನಿಗಳನ್ನ ಹೆಂಗೆ ಸೆಲೆಕ್ಷನ್ ಮಾಡ್ಕೊಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಇದು ಏನು ಗೊತ್ತೇ ಇಲ್ಲಲ್ಲ ಸರ್, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಸರ್ ಅಂತ ನಿಮ್ಮ ತಲೆಗೆ ಕ್ವಶನ್ ಬಂದಿರುತ್ತೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಪ್ರತಿಯೊಂದು ಟಾಪಿಕ್ ಇಟ್ಕೊಂಡು, ಅಂದರೆ ಮಾರ್ಕೆಟ್ ಕ್ಯಾಪ್ ಅಂದರೆ ಏನು, ಯಾವ ಥರ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಂಡು ಮುಂಚೆ ನಾವು ಏನೇನು ನೋಡಬೇಕು, ಕಂಪ್ನಿ ಎಷ್ಟು ಸಾಲ ಇದೆ ಎಷ್ಟು ಸಾಲ ಇಲ್ಲ, ಈ ಕಂಪ್ನಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ದುಡ್ಡು ಮಾಡ್ತಾನೋ ಇಲ್ಲ, ಹೆಂಗೆ ನೋಡಬೇಕು ಅಂತ ನಾನು ನೆಕ್ಸ್ಟಿಂದ ವೀಡಿಯೋ ಆಗ್ತಾ ಹೋಗ್ತಾ ಇರ್ತೀನಿ. ಇದನ್ನು ಸಪ್ರೇಟ್ ಕೋರ್ಸ್ ಮಾಡಿ ಹಾಕೋಣ ಅಂದ್ಕೊಂಡೆ, ಆದರೆ ನನಗನ್ನಿಸ್ತು ಇದು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕಲಿಬೇಕಾಗಿರೋದು ಒಂದು ಹಕ್ಕು ಅದು.